ಸರ್ಕಾರದ ವತಿಯಿಂದ ಒಂದು ಮೂರು ಅಪ್ಡೇಟ್ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಇನ್ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ ನಮ್ಮೊಂದು ಕನ್ನಡ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಏನು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ, ಈ ಸಂಕ್ರಾಂತಿ ಹಬ್ಬಕ್ಕೆ ಯಾರಿಗೆಲ್ಲ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 4,000 ಅಥವಾ 2,000 ಅಥವಾ 6,000 ಅಥವಾ ನಿಮಗೆ ಅಷ್ಟೇ ಇರ್ಬೋದು, ನೀವು ಏನು ನಿಮಗೀಗ ಎಷ್ಟು ಕಂತು ಬಂದಿಲ್ಲ ಆ ಕಂತುಗಳು ಯಾರಿಗೆಲ್ಲ ಬರುತ್ತೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ತುಂಬ ಜನ ನನ್ನ ಹತ್ರ ಕ್ವೆಶನ್ ಕೇಳಿದ್ದೀರಾ, ಅಂದರೆ ಕ್ವೆಶನ್ ಮಾಡಿದ್ದೀರಾ ಇದ್ರ ಬಗ್ಗೆ. ಆಲ್ಮೋಸ್ಟ್ ತುಂಬ ಜನ ಕೇಳಿದ್ದೀರಾ, ಅಂದರೆ ಹಣ ಜಮೆ ಆಗೋದಿಲ್ವೋ ಅನ್ನುವಂಥದ್ದು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಒಂದೇ ಸಿಂಪಲ್ ಕೆಲಸ. ಒಂದು KYC ಮಾಡ್ಕೊಳ್ಳಿ, NCPI ಮ್ಯಾಪಿಂಗನ್ನು ಮಾಡ್ಕೊಳ್ಳಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಯಾರಿಗೆಲ್ಲ ಹಣ ಜಮೆ ಆಗಬಹುದು ಅನ್ನುವಂಥದ್ದು ಈಗ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಈಗ ಯಾರಿಗೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಜಮೆ ಆಗುತ್ತೆ ಹಣ ಅನ್ನುವಂಥದ್ದು, ಯಾರಿಗೆ ಜಮೆ ಆಗುತ್ತೆ, ಈ ಸಂಕ್ರಾಂತಿ ಹಬ್ಬಕ್ಕೆ ಯಾರಿಗೆ ಬರುತ್ತೆ ಅನ್ನುವಂಥದ್ದು ಈಗ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು. ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ, ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಯಾರಿಗೆ ಹಣ ಬರುತ್ತೆ ಅನ್ನುವಂಥದ್ದು. ಈಗ ಸಂಕ್ರಾಂತಿ ಹಬ್ಬಕ್ಕೆ ಯಾರಿಗೆ ಹಣ ಬರುತ್ತೆ, ಇದು ಒಂದು ದೊಡ್ಡ ವಿಚಾರ. ಈಗ ತುಂಬ ಜನ ಕೇಳ್ತೀರಾ ಯಾರಿಗೆ ಹಣ ಬರುತ್ತೆ ಹೇಳಿ ಅನ್ನುವಂಥದ್ದು. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ವಿಡಿಯೋವನ್ನು ಸಿಂಪಲಾಗಿ ಕೊನೆವರೆಗೂ ನೋಡಿ. ನೀವು ಕೊನೆವರೆಗೂ ವಿಡಿಯೋವನ್ನು ನೋಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರೋದಿಲ್ಲ? ಖಂಡಿತವಾಗ್ಲೂ ಹಣ ಬರುತ್ತೆ. ನೀವೀಗ ಸಿಂಪಲಾಗಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿರ್ಬೋದು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಎಲ್ಲರೂ ಕೂಡ ಇಲ್ಲಿ KYC ಮಾಡ್ತಾ ಇಲ್ಲ ಆ್ಯಂಡ್ NCPI ಮ್ಯಾಪಿಂಗನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್. ಇದೇ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಈಗ ಯಾರ್ದು ಹಳೆ ರೇಷನ್ ಕಾರ್ಡ್ ಇದೆ ಅವರು ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೂ ಇದು ಬೇಕು. ತುಂಬ ಜನರಿಗೆ ನಾನು ಹೇಳಿದ್ದೀನಿ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೂ ಬೇಕಿದು. ಇದು ರೈತರಿಗೂ ಬೇಕು. ನಾನು ಹೇಳಿದ್ದೇನೆ, ಬರೀ ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ರೀತಿ ಒಂದು ಸ್ಕೀಮ್ಗಳಿಗಲ್ಲ, ಎಲ್ಲ ಸ್ಕೀಮ್ಗಳಿಗೂ ಬೇಕು ಅನ್ನುವಂಥದ್ದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟು ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಏನು ಕತೆ ಅಂತ. ಆದರೆ ನೀವು ದಯವಿಟ್ಟು ಒಂದು ಬಾರಿ ಚಾನಲನ್ನು ಚೆಕ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಇನ್ನು ಮುಂದೆ. ಕಂಪ್ಲೀಟಾಗಿ ಎಲ್ಲರೂ ಕೂಡ ನೋಡಿ ವಿಡಿಯೋವನ್ನು. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ಎಲ್ರಿಗೂ ಕೂಡ ಸಿಂಪಲಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ಎಲ್ರಿಗೂ ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ದಯವಿಟ್ಟು ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಸಾಕು. ನೀವು ಇಷ್ಟು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಾನು ನಿಮಗೆ ದಿನ ವಿಡಿಯೋವನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಕಂಪ್ಲೀಟಾಗಿ ಎಲ್ಲರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರನ್ನು ದಯವಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಸಿಂಪಲ್ ಆಗಿರುವಂಥ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಂಪ್ಲೀಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ. ಮತ್ತು ಇನ್ನೊಂದು, ಎಲ್ಲರೂ ಕೂಡ KYCನ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗ ತುಂಬ ಜನ ಮಾಡ್ತಾ ಇಲ್ಲ. KYCನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳಿದೆ. ಈಗ ಏನಪ್ಪ ಅಂತಂದರೆ KYC ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಆಲ್ಮೋಸ್ಟ್ ನಮ್ಮ CM ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ, ಈಗ KYC ಆಲ್ಮೋಸ್ಟ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ ನಿಮ್ಮದು KYC ಮಾಡಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಂತ ಹೇಳಬಹುದು. ಮೇಯ್ನಾಗಿ ಇಲ್ಲಿ KYC ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಎಲ್ಲರೂ ಕೂಡ ಕೇಳಿದ್ದೀರ. ಬಟ್ KYC ಮಾಡ್ದೇನೂ ಕೂಡ KYC ಮಾಡ್ದೇನೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದು ನಾನು ಹೇಳ್ತೇನೆ. ಇಲ್ಲಿ KYC ಮಾಡದೆ ಹೇಗೆ ಪಡ್ಕೊಳ್ಳುವಂಥದ್ದು ಇದೆಯಂತ ಸರ್ ಅಂತ ನೀವು ಕೇಳ್ತೀರಾ. ಖಂಡಿತವಾಗ್ಲೂ ಹೌದು. KYC ಮಾಡ್ದೇ ಹಣವನ್ನು ಪಡ್ಕೊಳ್ಬೋದು. ಡೆಫಿನೆಟಾಗಿ ಹೌದು, ಖಂಡಿತವಾಗ್ಲೂ. ಯಾರು ಹೇಳಿ ನಿಮ್ಗೆ ಆಗಲ್ಲ ಅಂತ? ಖಂಡಿತವಾಗ್ಲೂ ಆಗುತ್ತೆ. KYC ಮಾಡಿ ಹಣವನ್ನು ಪಡ್ಕೊಳ್ಳಿ. ಸಿಂಪಲ್ ಮ್ಯಾಟ್ರ್. ನಿಮ್ಗೇನು ಬರಲ್ಲ ಅಂತ ಏನಿಲ್ಲ, ಸಿಂಪಲಾಗಿ ಹಣ ಬರುತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಹಣ ಬರುತ್ತೆ ಏನು ಕತೆ ಅಂತ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥವ್ರು ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಈಗ
ಮಹಿಳೆಯರಿಗೆ ಆಲ್ಮೋಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳಿದ್ದಾರೆ. ನಾವು ಆಲ್ಮೋಸ್ಟ್ ಈ ಹೊಸ ವರ್ಷ ಈಗ ಶುರುವಾಗಿದೆ. ಇವತ್ತು ಸ್ನೇಹಿತರೆ 6-7ನೇ ತಾರೀಕು ಅಂತಲೇ ಹೇಳ್ಬೋದು. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ನಾನು ಆಲ್ರೆಡಿ ಹೇಳಿದೆ. ಆದರೆ ತುಂಬ ಜನ ಏನು ಮಾಡ್ತಾಯಿದ್ದೀರಪ್ಪ ಅಂತಂದ್ರೆ, ನಿಮಗೆ ಹಣ ಜಮೆ ಆಗಲ್ವೇನೋ ಅಲ್ಲ, ಆ ಬಂದು ನೀವು ಏನಂತಂದರೆ ಟೆನ್ಷನನ್ನು ಬಿಟ್ಟಾಕಿ, ಡೆಫಿನೆಟಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ. ಹಾಗಾಗಿ ನೀವು ಆ ಟೆನ್ಷನನ್ನು ಬಿಟ್ಟಾಕಿ. ಆ್ಯಂಡ್ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಬಿಟ್ಟು ಆ್ಯಂಡ್ ಮೇಯ್ನಾಗಿ ಈಗ ನಾವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮಾತಾಡೋಣ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಆಲ್ಮೋಸ್ಟ್ ನಾನು ನಿಮಗೆ ಹೇಳಿದ್ದೆ. ಇದ್ರ ಬಗ್ಗೆ ನಿಮಗೆ ನಾನು ಮತ್ತೊಮ್ಮೆ ಹೇಳುವಂಥ ಅಗತ್ಯ ಏನಿಲ್ಲ. ಬಟ್ ತುಂಬ ಜನ ಕೇಳಿದರೆ ಆ್ಯಂಡ್ ಅದ್ರ ಬಗ್ಗೆ ಮಾತಾಡಿ ಹಾಕಿ ಈಗ ಅನ್ನುವಂಥ ಮಾತನ್ನು ಹೇಳಿದ್ದೀರಾ. ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಮೇಯ್ನಾಗಿ ತುಂಬ ಜನ ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಇಲ್ಲ. ದಯವಿಟ್ಟು ಆ ರೀತಿ ಅಪ್ಡೇಟ್ಗಳನ್ನ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದು ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಇನ್ನೂ ಕೂಡ ಕೆಲವರಿಗೆ ಪದೇ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಪದೇ ನಿಮಗೆ ಮತ್ತೆ ಪುನಃ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಒಂದೇ ಬಾರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು KYC ಮಾಡ್ಕೊಳ್ಳಿ, ಒಂದು NCP ಮ್ಯಾಪಿಂಗನ್ನು ಮಾಡ್ಕೊಳ್ಳಿ. ಡೆಫಿನೆಟಾಗಿ ಯಾಕೆ ಹಣ ಬರೋದಿಲ್ಲ, ಖಂಡಿತವಾಗ್ಲೂ ಬರುತ್ತೆ. ನೀವು ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಅಂದರೆ ಟೆನ್ಷನ್ ಆಗುವಂಥದ್ದು ಅಯ್ಯೋ ನೋ, ಎಲ್ರಿಗೂ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ ನೀವು ನಾನು ಹೇಳುವಂಥ ರೀತಿಯಲ್ಲಿ ಮಾಡಿಕೊಂಡ್ರೆ ಎಲ್ರಿಗೂ ಹಣ ಬರುತ್ತೆ. ಮತ್ತು ಈಗ ಸದ್ಯದ ಮಟ್ಟಿಗೆ ಆಲ್ಮೋಸ್ಟ್ ಒಳ್ಳೆಯ ಒಂದು ಸ್ಕೀಮ್ ಅಂತಂದರೆ ಆಲ್ಮೋಸ್ಟ್ ಇರುವಂಥದ್ದೇ ಮೇಯ್ನ್ PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಇಡೀ ಭಾರತದಲ್ಲೇ ಹಣವನ್ನು ಕೊಡ್ತಾ ಇರುವಂಥದ್ದು. ಮತ್ತು ಈಗ ಇದು ಸರ್ಕಾರದಿಂದ ಆಲ್ಮೋಸ್ಟ್ ಸೀದಾ ಬರುವಂಥದ್ದು, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸೀದಾ ಬರುತ್ತೆ. ಅದರಲ್ಲಿ ಟೆನ್ಷನ್ ಏನಿಲ್ಲ, ಸಿಂಪಲಾಗಿ ಸೀದಾ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸೀದಾ ನಿಮ್ಮ ಅಕೌಂಟಿಗೆ ಬರುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಮೇಯ್ನಾಗಿ ಇನ್ನೊಂದು ವಿಚಾರ, ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತವರು ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟು ಕೂಡ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ತುಂಬ ಜನರಿಗೆ ಹೇಳಿದ್ದೀನಿ, ಇದ್ರ ಬಗ್ಗೆ ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ. ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರು ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಈಗ ನಾನು ಆಲ್ರೆಡಿ ತುಂಬ ಜನರಿಗೆ ನಾನು ಹೇಳಿದ್ದೆ, ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಹೇಗೆ, ಅದನ್ನು ಹೇಗೆ ಮಾಡ್ಕೊಳ್ಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡುವಂಥ ಸಲುವಾಗಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ಹೇಳಿದ್ದೆ. ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ. ನಾನು ಅದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂತಂದರೆ KYC ಅನ್ನುವಂಥದ್ದು ಏನು ಈಗ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ, KYC ಅಂದರೆ ಹೀಗೆ ಸರ್ ಏನಿಲ್ಲ. ಸಿಂಪಲಾಗಿ ನಾನು ಹೇಳ್ತೀನಿ ಹೇಗೆ KYC ಅಂತಂದರೆ ಏನು, ಅದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಈಗ KYC ಅಂತಂದರೆ ಒಂದಿಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, KYC ಅಂತಂದರೆ ಹೀಗೆ ಅಂತ. KYC ಅಂತಂದರೆ ಸಿಂಪಲ್, ನೀವು ನಿಮ್ಮ ಒಂದು ರೆಕಾರ್ಡ್ಸನ್ನು, ಡಾಟಾವನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಬುಕ್ ಅಂತಲೇ ಹೇಳ್ಬೋದು. ಅದು ನಿಮಗೆ ಬುಕ್ ಅಂತಲೇ ಹೇಳ್ಬೋದು. KYC ಅಂತಂದ್ರೆ KYC, ನೋ ಯುವರ್ ಕಸ್ಟಮರ್. ಸಿಂಪಲ್, ಇಷ್ಟನ್ನು ಮಾಡಿಕೊಂಡು ನೀವು ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ಬೋದು. KYC ಮಾಡ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್. ನಾನು KYCಯಲ್ಲಿ ತುಂಬ ಜನರಿಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ KYC. ಇಲ್ಲಿ KYCಯಿಂದ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಆಲ್ರೆಡಿ ನಾನು ಹೇಳಿದ್ದೀನಿ, KYC ಮಾಡ್ಕೊಳ್ಳಿ, KYC ಮಾಡ್ಕೊಳ್ಳಿ ಅಂತ. ದಯವಿಟ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. KYCನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳ್ತೀನಲ್ಲ, ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೆ KYC ಮಾಡ್ಕೊಳ್ಳಿ ಅಂತ. ಆದರೆ ಕೆಲವರು ಮಾಡ್ಕೊಂಡಿಲ್ಲ. ದಯವಿಟ್ಟು KYCನ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈಗ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಈಗ PM ಕಿಸಾನ್ ಸಮ್ಮಾನ್ ನಿಧಿ ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ, ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ನಾನು ಹೇಳಿದೆ. ಈಗ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಯಾವ ರೀತಿಯಲ್ಲಿ ನೀವು ಹಣವನ್ನು ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಯಾವ ರೀತಿ ಹಣವನ್ನು ಪಡ್ಕೊಳ್ಬೇಕು, ಈಗ ಒಂದಿಷ್ಟು ಜನರಿಗೆ ಈಗ ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ಹೇಗಪ್ಪ ಇದು ಪಡ್ಕೊಳ್ಳುವಂಥದ್ದು, ಹಣನೇ ಬರ್ತಾ ಇಲ್ಲ, ಇಲ್ಲಿ ಸರ್ಕಾರ ಹಣನೇ ಜಮೆ ಮಾಡ್ತಾ ಇಲ್ಲ ಹಾಗೆ ಅನ್ನುವಂಥದ್ದು. ಇಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಭಾರತದ ಅಂದರೆ ಆಲ್ ಓವರ್ ಇಂಡಿಯಾದಲ್ಲೇ ಇರುವಂಥ ಒಂದು ಫೇಮಸ್ ಒಂದು ಸ್ಕೀಮ್. ಇದೆಲ್ಲರೂ ಎಲ್ರಿಗೂ ಗೊತ್ತಿದೆ, ನಾನು ಹೇಳುವಂಥದ್ದು ಏನಿಲ್ಲ. ಇಡೀ ಆಲ್ ಓವರ್ ಇಂಡಿಯಾದಲ್ಲೇ, ಅಂದರೆ ಇಡೀ ನಮ್ಮ ಭಾರತದಲ್ಲೇ ಒಂದು ಫೇಮಸ್ ಸ್ಕೀಮ್ ಅಂತಲೇ ಹೇಳ್ಬೋದು. ಆ ಒಂದು ಸ್ಕೀಮ್ನಲ್ಲಿ ಮೇಯ್ನಾಗಿ ಹಣವನ್ನು ಪಡ್ಕೊಳ್ಳುವಂಥದ್ದು ಮೇಯ್ನಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ: ಒಂದು ರೇಷನ್ ಕಾರ್ಡ್ ಅಪ್ಡೇಟ್, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್, ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟ್. ಈ ಮೂರನ್ನು ಮಾಡ್ಕೊಳ್ಳಿ, ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರೋದಿಲ್ಲ ಅಂತ ನಾನು ಕೇಳ್ತೇನೆ. ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರೋದಿಲ್ಲ? ಖಂಡಿತವಾಗ್ಲೂ ಬರುತ್ತೆ. ಹಾಗಾಗಿ ಈ ಒಂದು ಸ್ಕೀಮನ್ನು ಮಾಡ್ಕೊಳ್ಳಿ. ಆ ಒಂದು ಸ್ಕೀಮನ್ನು ನೀವು ಇದ್ದರೆ, ಅಂದರೆ ಇದು ಕೇವಲ ಫಾರ್ಮರ್ಸಿಗೆ ಮಾತ್ರ, ಅಂದರೆ ರೈತರಿಗೆ ಮಾತ್ರ. ರೈತರು ಖಂಡಿತವಾಗ್ಲೂ ಈ ಒಂದು ಸ್ಕೀಮನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಆ್ಯಂಡ್ ಡೆಫಿನೆಟಾಗಿ ಈ ಸ್ಕೀಮಿಂದ ನಿಮಗೆ
ಏನೇ ಒಂದು ಪರಿಹಾರದ ಹಣ ಇದ್ದರೂ ಕೂಡ ಅಥವಾ ಏನೇ ಸ್ಕೀಮಲ್ಲಿ ತಿಂಗಳ ಹಣ ಬರುತ್ತೆ, ಒಂದು 3 ಕಂತು ರೀತಿಯಲ್ಲಿ ಬರುತ್ತೆ. ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನಾನು.